ಆತಂಕವಾದಿಯೊಬ್ಬನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಹಸನ್ ಅಹಮದ್ ಶೇಖ್ ಅಂತೇಳಿ ಆತನ ಹೆಸರು. ಆತನ ಮನೆ ಧ್ವಂಸ ಮಾಡಿದ್ರೆ ಭದ್ರತಾ ಪಡೆಗಳು ಬಂದು ಆತ ಪೆಹಲಂಗಾವ್ನ ಪ್ರಮುಖ ಆತಂಕವಾದಿ ಅಂತೇಳಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸದ್ಯಕ್ಕೆ ಆತನ ಮನೆ ಧ್ವಂಸ ಮಾಡಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಆತಂಕದಿಂದ ನೋಡ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ನೋಡಿ, ಇದು ಪುಲ್ವಾಮಾದ ಮರನ್ ಅನ್ನೋ ಒಂದು ಊರು ಆತನ ಮನೆ ಇರೋದು. ಆತನ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರೋಧಿಸ್ತಾ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆತನ ಮನೆಯವರು ಹಸನ್ ಮನೆಯವರು ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಬಂದಂತ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆತನ ಮನೆಯ ಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಹಾಗೆ ಆತನ ಮನೆಯವರೆಲ್ಲರೂ ಕೂಡ ಇವತ್ತು ರೋಧಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಆತನ ಮನೆಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ, ಬಂದು ಎಲ್ಲವನ್ನ ವಿಚಾರ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಒಂದು ಆತಂಕದ ವಾತಾವರಣ ಆತನ ಮನೆ ಹತ್ರ ಈಗ ಸೃಷ್ಟಿಯಾಗಿರೋದು ತಾವು ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರೂ ಕೂಡ ಇದ್ದಾರೆ. ಇದು ಇಲ್ಲಿ ಪುಲ್ವಾಮ್ನ ಮರನ್ ಅನ್ನೋ ಆತಂಕವಾದಿಯ ಮನೆಯ ಬಳಿ ಕಂಡು ಬರ್ತಿರುವಂತ ದೃಶ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಆತಂಕವಾದಿಯೊಬ್ಬನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಹಸನ್ ಅಹಮದ್ ಶೇಖ್ ಅಂತೇಳಿ ಆತನ ಹೆಸರು. ಆತನ ಮನೆ ಧ್ವಂಸ ಮಾಡಿದ್ರೆ ಭದ್ರತಾ ಪಡೆಗಳು ಬಂದು ಆತ ಪೆಹಲಂಗಾವ್ನ ಪ್ರಮುಖ ಆತಂಕವಾದಿ ಅಂತೇಳಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸದ್ಯಕ್ಕೆ ಆತನ ಮನೆ ಧ್ವಂಸ ಮಾಡಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಆತಂಕದಿಂದ ನೋಡ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ನೋಡಿ, ಇದು ಪುಲ್ವಾಮಾದ ಮರನ್ ಅನ್ನೋ ಒಂದು ಊರು ಆತನ ಮನೆ ಇರೋದು. ಆತನ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರೋಧಿಸ್ತಾ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆತನ ಮನೆಯವರು ಹಸನ್ ಮನೆಯವರು ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಬಂದಂತ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆತನ ಮನೆಯ ಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಹಾಗೆ ಆತನ ಮನೆಯವರೆಲ್ಲರೂ ಕೂಡ ಇವತ್ತು ರೋಧಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಆತನ ಮನೆಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ, ಬಂದು ಎಲ್ಲವನ್ನ ವಿಚಾರ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಒಂದು ಆತಂಕದ ವಾತಾವರಣ ಆತನ ಮನೆ ಹತ್ರ ಈಗ ಸೃಷ್ಟಿಯಾಗಿರೋದು ತಾವು ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರೂ ಕೂಡ ಇದ್ದಾರೆ. ಇದು ಇಲ್ಲಿ ಪುಲ್ವಾಮ್ನ ಮರನ್ ಅನ್ನೋ ಆತಂಕವಾದಿಯ ಮನೆಯ ಬಳಿ ಕಂಡು ಬರ್ತಿರುವಂತ ದೃಶ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಆತಂಕವಾದಿಯೊಬ್ಬನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಹಸನ್ ಅಹಮದ್ ಶೇಖ್ ಅಂತೇಳಿ ಆತನ ಹೆಸರು. ಆತನ ಮನೆ ಧ್ವಂಸ ಮಾಡಿದ್ರೆ ಭದ್ರತಾ ಪಡೆಗಳು ಬಂದು ಆತ ಪೆಹಲಂಗಾವ್ನ ಪ್ರಮುಖ ಆತಂಕವಾದಿ ಅಂತೇಳಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸದ್ಯಕ್ಕೆ ಆತನ ಮನೆ ಧ್ವಂಸ ಮಾಡಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಆತಂಕದಿಂದ ನೋಡ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ನೋಡಿ, ಇದು ಪುಲ್ವಾಮಾದ ಮರನ್ ಅನ್ನೋ ಒಂದು ಊರು ಆತನ ಮನೆ ಇರೋದು. ಆತನ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರೋಧಿಸ್ತಾ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆತನ ಮನೆಯವರು ಹಸನ್ ಮನೆಯವರು ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಬಂದಂತ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆತನ ಮನೆಯ ಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಹಾಗೆ ಆತನ ಮನೆಯವರೆಲ್ಲರೂ ಕೂಡ ಇವತ್ತು ರೋಧಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಆತನ ಮನೆಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ, ಬಂದು ಎಲ್ಲವನ್ನ ವಿಚಾರ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಒಂದು ಆತಂಕದ ವಾತಾವರಣ ಆತನ ಮನೆ ಹತ್ರ ಈಗ ಸೃಷ್ಟಿಯಾಗಿರೋದು ತಾವು ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರೂ ಕೂಡ ಇದ್ದಾರೆ. ಇದು ಇಲ್ಲಿ ಪುಲ್ವಾಮ್ನ ಮರನ್ ಅನ್ನೋ ಆತಂಕವಾದಿಯ ಮನೆಯ ಬಳಿ ಕಂಡು ಬರ್ತಿರುವಂತ ದೃಶ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಆತಂಕವಾದಿಯೊಬ್ಬನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಹಸನ್ ಅಹಮದ್ ಶೇಖ್ ಅಂತೇಳಿ ಆತನ ಹೆಸರು. ಆತನ ಮನೆ ಧ್ವಂಸ ಮಾಡಿದ್ರೆ ಭದ್ರತಾ ಪಡೆಗಳು ಬಂದು ಆತ ಪೆಹಲಂಗಾವ್ನ ಪ್ರಮುಖ ಆತಂಕವಾದಿ ಅಂತೇಳಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸದ್ಯಕ್ಕೆ ಆತನ ಮನೆ ಧ್ವಂಸ ಮಾಡಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಆತಂಕದಿಂದ ನೋಡ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ನೋಡಿ, ಇದು ಪುಲ್ವಾಮಾದ ಮರನ್ ಅನ್ನೋ ಒಂದು ಊರು ಆತನ ಮನೆ ಇರೋದು. ಆತನ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರೋಧಿಸ್ತಾ ಆಗಮಿಸ್ತಾ ಇರುವಂತಹ ದೃಶ್ಯವನ್ನ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆತನ ಮನೆಯವರು ಹಸನ್ ಮನೆಯವರು ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಬಂದಂತ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆತನ ಮನೆಯ ಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಹಾಗೆ ಆತನ ಮನೆಯವರೆಲ್ಲರೂ ಕೂಡ ಇವತ್ತು ರೋಧಿಸ್ತಾ ಇರುವಂತಹ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಆತನ ಮನೆಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ,
ಬಂದು ಎಲ್ಲವನ್ನ ವಿಚಾರ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಒಂದು ಆತಂಕದ ವಾತಾವರಣ ಆತನ ಮನೆ ಹತ್ತಿರ ಈಗ ಸೃಷ್ಟಿಯಾಗಿರೋದು ತಾವು ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರೂ ಕೂಡ ಇದ್ದಾರೆ. ಇದು ಇಲ್ಲಿ ಪುಲ್ವಾಮ್ನ ಮರನ್ ಅನ್ನೋ ಆತಂಕವಾದಿಯ ಮನೆಯ ಬಳಿ ಕಂಡು ಬರ್ತಿರುವಂತ ದೃಶ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಚುರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಆತಂಕವಾದಿಯೊಬ್ಬನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಹಸನ್ ಅಹಮದ್ ಶೇಖ್ ಅಂತೇಳಿ ಆತನ ಹೆಸರು. ಆತನ ಮನೆ ಧ್ವಂಸ ಮಾಡಿದ್ರೆ ಭದ್ರತಾ ಪಡೆಗಳು ಬಂದು ಆತ ಪೆಹಲಂಗಾವ್ನ ಪ್ರಮುಖ ಆತಂಕವಾದಿ ಅಂತೇಳಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸದ್ಯಕ್ಕೆ ಆತನ ಮನೆ ಧ್ವಂಸ ಮಾಡಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಆತಂಕದಿಂದ ನೋಡ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ನೋಡಿ, ಇದು ಪುಲ್ವಾಮಾದ ಮರನ್ ಅನ್ನೋ ಒಂದು ಊರು, ಆತನ ಮನೆ ಇರೋದು. ಆತನ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರೋಧಿಸ್ತಾ ಆಗಮಿಸ್ತಿರುವಂತ ದೃಶ್ಯವನ್ನ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆತನ ಮನೆಯವರು, ಹಸನ್ ಮನೆಯವರು, ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಬಂದಂತ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆತನ ಮನೆಯ ಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಹಾಗೆ ಆತನ ಮನೆಯವರೆಲ್ಲರೂ ಕೂಡ ಇವತ್ತು ರೋಧಿಸ್ತಾ ಇರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಆತನ ಮನೆಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ, ಬಂದು ಎಲ್ಲವನ್ನ ವಿಚಾರ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಒಂದು ಆತಂಕದ ವಾತಾವರಣ ಆತನ ಮನೆ ಹತ್ತಿರ ಈಗ ಸೃಷ್ಟಿಯಾಗಿರೋದು ತಾವು ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರೂ ಕೂಡ ಇದ್ದಾರೆ. ಇದು ಇಲ್ಲಿ ಪುಲ್ವಾಮ್ನ ಮರನ್ ಅನ್ನೋ ಆತಂಕವಾದಿಯ ಮನೆಯ ಬಳಿ ಕಂಡು ಬರ್ತಿರುವಂತ ದೃಶ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಚುರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಆತಂಕವಾದಿಯೊಬ್ಬನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಹಸನ್ ಅಹಮದ್ ಶೇಖ್ ಅಂತೇಳಿ ಆತನ ಹೆಸರು. ಆತನ ಮನೆ ಧ್ವಂಸ ಮಾಡಿದ್ರೆ ಭದ್ರತಾ ಪಡೆಗಳು ಬಂದು ಆತ ಪೆಹಲಂಗಾವ್ನ ಪ್ರಮುಖ ಆತಂಕವಾದಿ ಅಂತೇಳಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸದ್ಯಕ್ಕೆ ಆತನ ಮನೆ ಧ್ವಂಸ ಮಾಡಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಆತಂಕದಿಂದ ನೋಡ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ನೋಡಿ, ಇದು ಪುಲ್ವಾಮಾದ ಮರನ್ ಅನ್ನೋ ಒಂದು ಊರು, ಆತನ ಮನೆ ಇರೋದು. ಆತನ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರೋಧಿಸ್ತಾ ಆಗಮಿಸ್ತಿರುವಂತ ದೃಶ್ಯವನ್ನ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆತನ ಮನೆಯವರು, ಹಸನ್ ಮನೆಯವರು, ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಬಂದಂತ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆತನ ಮನೆಯ ಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಹಾಗೆ ಆತನ ಮನೆಯವರೆಲ್ಲರೂ ಕೂಡ ಇವತ್ತು ರೋಧಿಸ್ತಾ ಇರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಆತನ ಮನೆಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ, ಬಂದು ಎಲ್ಲವನ್ನ ವಿಚಾರ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಒಂದು ಆತಂಕದ ವಾತಾವರಣ ಆತನ ಮನೆ ಹತ್ತಿರ ಈಗ ಸೃಷ್ಟಿಯಾಗಿರೋದು ತಾವು ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರೂ ಕೂಡ ಇದ್ದಾರೆ. ಇದು ಇಲ್ಲಿ ಪುಲ್ವಾಮ್ನ ಮರನ್ ಅನ್ನೋ ಆತಂಕವಾದಿಯ ಮನೆಯ ಬಳಿ ಕಂಡು ಬರ್ತಿರುವಂತ ದೃಶ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಚುರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ಆತಂಕವಾದಿಯೊಬ್ಬನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಹಸನ್ ಅಹಮದ್ ಶೇಖ್ ಅಂತೇಳಿ ಆತನ ಹೆಸರು. ಆತನ ಮನೆ ಧ್ವಂಸ ಮಾಡಿದ್ರೆ ಭದ್ರತಾ ಪಡೆಗಳು ಬಂದು ಆತ ಪೆಹಲಂಗಾವ್ನ ಪ್ರಮುಖ ಆತಂಕವಾದಿ ಅಂತೇಳಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಸದ್ಯಕ್ಕೆ ಆತನ ಮನೆ ಧ್ವಂಸ ಮಾಡಿದ್ರೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಆತಂಕದಿಂದ ನೋಡ್ತಾ ಇರುವಂತ ದೃಶ್ಯ ಕಂಡು ಬರ್ತಾ ಇದೆ. ನೋಡಿ, ಇದು ಪುಲ್ವಾಮಾದ ಮರನ್ ಅನ್ನೋ ಒಂದು ಊರು, ಆತನ ಮನೆ ಇರೋದು. ಆತನ ಮನೆಯವರೆಲ್ಲರೂ ಕೂಡ ರೋಧಿಸ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ರೋಧಿಸ್ತಾ ಆಗಮಿಸ್ತಿರುವಂತ ದೃಶ್ಯವನ್ನ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಆತನ ಮನೆಯವರು, ಹಸನ್ ಮನೆಯವರು, ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಬಂದಂತ ಭದ್ರತಾ ಪಡೆಗಳು ಸಂಪೂರ್ಣವಾಗಿ ಆತನ ಮನೆಯನ್ನ ಧ್ವಂಸ ಮಾಡಿದ್ದಾರೆ. ಆತನ ಮನೆಯ ಪಕ್ಕದ ಮನೆಗಳಿಗೂ ಕೂಡ ಡ್ಯಾಮೇಜ್ ಆಗಿದ್ದಾವೆ. ಹಾಗೆ ಆತನ ಮನೆಯವರೆಲ್ಲರೂ ಕೂಡ ಇವತ್ತು ರೋಧಿಸ್ತಾ ಇರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಆತನ ಮನೆಗೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ನೋಡ್ತಾ ಇದ್ದಾರೆ, ಬಂದು ಎಲ್ಲವನ್ನ ವಿಚಾರ ಮಾಡ್ತಾ ಇರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸದ್ಯ ಒಂದು ಆತಂಕದ ವಾತಾವರಣ ಆತನ ಮನೆ ಹತ್ತಿರ ಈಗ ಸೃಷ್ಟಿಯಾಗಿರೋದು ತಾವು ನೋಡ್ತಿರೋ ಹಾಗೆ ಮಹಿಳೆಯರೆಲ್ಲರೂ ಕೂಡ ಇದ್ದಾರೆ. ಇದು ಇಲ್ಲಿ ಪುಲ್ವಾಮ್ನ ಮರನ್ ಅನ್ನೋ ಆತಂಕವಾದಿಯ ಮನೆಯ ಬಳಿ ಕಂಡು ಬರ್ತಿರುವಂತ ದೃಶ್ಯ. ಕಾಶ್ಮೀರದಿಂದ ನಾನು ರಂಜಿತ್ ಚುರಿಯಾ, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.